ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ಮ ಜೊತೆ ಯಥಾಭವ ಟೀಮ್ ಇದ್ದಾರೆ. ಸಹನಾ, ಸುಧಾಕರ್ ಹಾಗೆ ಶಿವಪ್ರಸಾದ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಹಾಗೆ ಸಿನಿಮಾ ಬಗ್ಗೆ ಮತ್ತು ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಯ್, ವೆಲ್ಕಮ್ ಟು ಪ್ರೋಗ್ರಾಮ್. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ಬರು? ಓಕೆ, ಚೆನ್ನಾಗಿದೆ, ಥ್ಯಾಂಕ್ ಯು. ಸೊ ಫಸ್ಟ್ ಸಹನಾ ಅವ್ರಿಗೆ ಕೇಳ್ಬಿಡ್ತೀನಿ, ನಿಮ್ಮ ಚೈಲ್ಡ್ಹುಡ್ಡಿಂದ ಹಿಡಿದು ಎಜುಕೇಷನ್ ಮತ್ತು ಈ ಫೀಲ್ಡಿಗೆ ಹೆಂಗೆ ಬರೋದಕ್ಕೆ ನಿಮ್ಗೆ ಏನು ಸ್ಫೂರ್ತಿ ಆಯಿತು ಆ ಟೈಮಲ್ಲಿ, ಆ ಪ್ರೋಸೆಸ್ಸು ಬಿಫೋರ್ ಸಿನಿಮಾ, ಆ ಪ್ರೋಸೆಸ್ ಸ್ವಲ್ಪ ಹೇಳ್ಬೋದಾ? ಆ ಪ್ರೋಸೆಸ್ ಇದಕ್ಕೆ ಬ್ಯಾಕ್ಗ್ರೌಂಡ್, ಅದಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ಅಂತಂದರೆ ಡ್ಯಾನ್ಸು. ಸೊ ಚಿಕ್ಕ ಚೈಲ್ಡ್ಹುಡ್ಡಿಂದನೂ ತುಂಬ ಡ್ಯಾನ್ಸ್ ಲವರ್, ತುಂಬ ಡ್ಯಾನ್ಸ್ ಮಾಡ್ತಿದ್ದೆ, ಶೋಸ್ ಕೊಡ್ತಿದ್ದೆ. ಸೊ ಅದೇ ಬೆಳ್ಕೊಂಡು ಹೋಗಿ ಆಮೇಲೆ ಕ್ಲಾಸಿಕಲ್ ಕಲ್ತ್ಕೊಂಡೆ. ಓಕೆ, ಸೊ ಅದರಿಂದ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಇದು. ಸೊ ಹಾಗೆ ಆಡಿಷನ್ಸ್ ಕೊಟ್ಟು ಮೂವೀಸಿಗೆ ನೈಸ್. ನಿಮ್ಮದು? ನನ್ನ ಹೆಸರು ಶಿವಪ್ರಸಾದ್ ಅಂತ. ಸೊ ಬಟ್ ನಾನು ಈ ಸಿನಿಮಾಗೆ ಸ್ಕ್ರೀನ್ ನೇಮ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಪವನ್ ಶಿವಶಂಕರ್ ಅಂತ. ಸೊ ದ್ಯಾಟ್ ವಿಲ್ ಬಿ ಮೈ ಸ್ಕ್ರೀನ್ ನೇಮ್. ಅಪಾರ್ಟ್ ಫ್ರಮ್ ದ್ಯಾಟ್ ಆ್ಯಕ್ಟಿಂಗ್ ಅಂದರೆ ನಾನು ಚಿಕ್ಕವನಿದ್ದಾಗಿಂದನೇ ಸಿನಿಮಾ ಜಾಸ್ತಿ ನೋಡ್ತಿದ್ದೆ. ಸೊ ಬಟ್ 2015 ಐ ಸ್ಟಾರ್ಟೆಡ್, 2014-15 ದೆನ್ ಐ ಸ್ಟಾರ್ಟೆಡ್ ಸಮಥಿಂಗ್ ಟು ರೈಟ್, ಬರೆಯೋದು, ಸ್ವಲ್ಪ ಆ್ಯಕ್ಟಿಂಗ್ ಮಾಡೋದು. ಆವಾಗ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅಷ್ಟಕ್ಕೆ ಮುಂಚೆ ಎಲ್ಲ ನಾರ್ಮಲ್ ಸಿನಿಮಾಸ್ ಜಾಸ್ತಿ ನೋಡ್ತಾ ಇದ್ದೆ, ನಾರ್ಮಲ್ಗಿಂತ ಜಾಸ್ತಿ ನೋಡ್ತಾ ಇದ್ದೆ ಸಿನಿಮಾಸ್ ಎಲ್ಲ. ಬಳ್ಳಾರಿಲಿ, ರಾಯಚೂರಲ್ಲಿ ನಾನು ಓದುವಾಗ ಜಾಸ್ತಿ ಸಿನಿಮಾ ನೋಡ್ತಿದ್ದೆ. ಸೊ ಅಲ್ಲಿ ಮೇ ಬಿ ಜಾಸ್ತಿ ಸಿನಿಮಾ ನೋಡಿ ಇಟ್ ಸ್ಟಾರ್ಟೆಡ್ ಲೈಕ್ ವೈ ವಿ ಕ್ಯಾನ್, ನಾವು ಯಾಕೆ ಮಾಡಬಾರ್ದು ಅನ್ನೋದು ಬಂದಿತ್ತು. ಆ್ಯಂಡ್ ಸಿನಿಮಾ ಮೇಲೆ ಜಾಸ್ತಿ ಇಂಟ್ರೆಸ್ಟ್, ಎಂಟರ್ಟೈನ್ಮೆಂಟ್ ಮಾಡಬೇಕು, ನಗಿಸ್ಬೇಕು, ಆ ಫೀಲ್ಡಲ್ಲಿ ಇರಬೇಕು ಸ್ವಲ್ಪ ಅಂತ ಅಷ್ಟೇ. ಸೊ ಓಕೆ, ಇವತ್ತು ಈ ಪೊಸಿಷನಿಗೆ ಬರೋದಕ್ಕೆ ಅಂದರೆ ಯಥಾಭಾವವರೆಗೂ ಬರೋದಕ್ಕೆ ನಿಮಗೆ ಆ ಪ್ರೋಸೆಸ್ ಹೇಗಿತ್ತು ಮತ್ತು ಎಷ್ಟು ಸ್ಟ್ರಗಲಿಂಗ್ ಇತ್ತು? ಯಾರ್ಯಾರು ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ? ಸ್ಟ್ರಗ್ಲಿಂಗ್ ಅಂದರೆ ಆಬ್ವಿಯಸ್ಲಿ ಅದು ಎವ್ರಿ ಪ್ರಾಸೆಸಲ್ಲಿ ಇರೋದೇ ಅದು. ನನಗಂತಲ್ಲ, ಪ್ರತಿಯೊಬ್ಬ ಆ್ಯಕ್ಟ್ರಿಗೆ ಇರೋದೇ ಪ್ರಾಸೆಸ್ ಅದು. ನಾನು 2015 ಹೈದ್ರಾಬಾದಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು ಚಿಕ್ಕ ಶಾರ್ಟ್ ಫಿಲಿಮ್ ಇಂದ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವತ್ತು ನಾನು ಇಲ್ಲಿದ್ದೀನಿ, ಅದಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ತಂದೆ ತಾಯಿ, ನನ್ನ ಫ್ರೆಂಡ್ಸ್ ಇದ್ದಾರೆ ಹೈದ್ರಾಬಾದಲ್ಲಿ ತುಂಬ ಜನ. ದೇ ಸ್ಟಿಲ್ ಬಿಲೀವ್ ಮಿ ಮೋರ್ ದೆನ್ ವಾಟ್ ಐ ಬಿಲೀವ್ ಇನ್ ಮಿ. ನಾನು ನನ್ನನ್ನು ಏನು ನಂಬ್ತೀನಿ ಅದಕ್ಕಿಂತ ಒಂದೆರಡು ಪಟ್ಟು ಅವ್ರು ಜಾಸ್ತಿ ನಂಬ್ತಾರೆ ನನ್ನ. ಇಲ್ಲ ನೀನು ಮಾಡ್ತಿ, ಯಾಕಂದ್ರೆ ನನಗೆ ಈ ಸಿನಿಮಾ ಆಪರ್ಚುನಿಟಿ ಬಂದಾಗಲೂ ನಾನು ಹೀರೋ ಅಂದಾಗ ಮಾಡಬೇಡವಾ, ಇದು ನಮ್ಗೆ ಸೂಟ್ ಆಗುತ್ತೆ ಅಂದರೆ ಹೀರೋ ಅನ್ನೋ ಪ್ರೊಫೈಲೇ ಸಮಥಿಂಗ್ ಇಸ್ ವೆರಿ ಇಟ್ ಹ್ಯಾಸ್ ಸೋ ಮಚ್ ಆಫ್ ವೇಟ್. ನಮ್ಗೆ ಅನ್ಸಕ್ಕಿಂತ ಆಲ್ರೆಡಿ ಸೋಷಿಯಲ್ ಅಂದರೆ ಸೊಸೈಟಿನೇ ನಮ್ಗೆ ಅದೊಂದು ಫೀಲ್ ಬರ್ಸ್ಬಿಡುತ್ತೆ. ನಮ್ಮ ಲುಕ್ ವೈಸ್ ನಾವು ಅಷ್ಟು ಕೇಪಬಿಲಿಟಿ ಇದೀವ ಅಂತ ನಮಗೆ ಒಂದು ಚೆನ್ನಾಗಿ ಐ ಬಿಲೀವ್ ಇನ್ ಮೀ ಆ್ಯಸ್ ಅನ್ ಆ್ಯಕ್ಟರ್. ಸೊ ಈಗ ನನ್ಗೆ ಕೊಟ್ಟರೆ ನೀನು ಆ್ಯಕ್ಟ್ರಪ್ಪ ಅಂದರೆ ಓಕೆ, ನಾನು ಆ್ಯಕ್ಟರ್, ಐ ಬಿಲೀವ್ ಇನ್ ದ್ಯಾಟ್ 100% ಐ ಬಿಲೀವ್ ಇನ್ ದ್ಯಾಟ್ ನಾನು ಆ್ಯಕ್ಟರ್ ಅಂತ. ಬಟ್ ಹೀರೋ ಅಂದರೆ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್. ಸೊ ಆ ಥರ ಇದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಪುಷ್ ಮಾಡಿದ್ರು. ಏನಕ್ಕೆ ಯೋಚನೆ ಮಾಡಿದೆ, ಮೇ ಬಿ ಇಟ್ಸ್ ಯುವರ್ ಕಪ್ ಆಫ್ ಟೀ, ವೆರಿ ಯು ನೀಡ್ ಟು ಗ್ರ್ಯಾಬ್ ಇಟ್. ದೇವರೊಂದು ಅವಕಾಶ ಕೊಡ್ತಾನೆ, ಅದು ನಂದಲ್ಲ ಅಂತ ನೀನು ಬಿಟ್ಕೊಟ್ಬಿಟ್ರೆ ಹೆಂಗೆ, ಯು ನೀಡ್ ಟು ಗ್ರ್ಯಾಬ್ ಇಟ್ ಅಂತ ನಾನು ಯೋಚನೆ ಮಾಡಿ ದೆನ್ ಐ ಸೆಡ್ ಯೆಸ್ ಟು ದಿಸ್. ಈ ಪ್ರಾಸೆಸ್ಸಲ್ಲಿ ಐ ವರ್ಕ್ಡ್. ನಾನು ತುಂಬ ಕಾರ್ಪೊರೇಟ್ ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೀನಿ, ಅಮೆಝಾನಲ್ಲಿ ಮಾಡಿದ್ದೀನಿ, ಸಿಂಕ್ರನಿಯಲ್ಲಿ ಮಾಡಿದ್ದೀನಿ, ಇನ್ನು ನಾನು ಈಗಲೂ ಮಾಡ್ತಾಯಿದ್ದೀನಿ, ಜಾಬ್ ಮಾಡ್ತಾಯಿದ್ದೀನಿ. ಐ ಆಮ್ ವರ್ಕಿಂಗ್ ಇನ್ ಹೈದ್ರಾಬಾದ್ ಆಸ್ ಅನ್ ಆಪರೇಷನ್ ಸ್ಪೆಷಲಿಸ್ಟ್, ಒನ್ ಆಫ್ ದ ಕಾರ್ಪೊರೇಟ್ ಕಂಪ್ನಿ. ಈ ಪ್ರಾಸೆಸ್ ನನ್ನ ತುಂಬ ಜನ ಕೇಳ್ತಾರೆ ಏನಕ್ಕೆ ಜಾಬ್. ಒಂದು ಇಟ್ ಶುಡ್ ಮೇಕ್ ಯು ಹ್ಯಾಪಿ ಫಿನಾನ್ಷಿಯಲಿ, ಆ್ಯಂಡ್ ಸೆಕೆಂಡ್ ಥಿಂಗ್ ಫಿನಾನ್ಷಿಯಲಿ ಹ್ಯಾಪಿ ಆದರೆ ಎಲ್ಲ ಹ್ಯಾಪಿಯಾಗಿರುತ್ತೆ ಅಂತ ಹೇಳೋಕ್ಕಿಲ್ಲಲ್ಲ. ಸೊ ಸಮಥಿಂಗ್ ವಿಚ್ ಶುಡ್ ಮೇಕ್ ಮಿ ಫೀಲ್ ರಿಯಲಿ ಹ್ಯಾಪಿ, ಸಿನಿಮಾ. ಸೊ ನಾನು ಅದಕ್ಕೆ ಏನೇ ಇರಲಿ ನಾನು ಯಾವತ್ತೂ ಸಿನಿಮಾ ಮೇಲೆ ಬಿಟ್ಕೊಡಲ್ಲ. ಸೊ ಹೋಗ್ಬೇಕು, ಓಕೆ ಮೇ ಬಿ ಇವತ್ತು ಮೇ ಬಿ ಈ ಸಿನಿಮಾ ಹೀರೋಗಿ ಮಾಡಿದ್ದೀನಿ, ನಾಳೆ ಬೇರೆ ಯಾವುದೋ ಮಾಡ್ತೀನಿ. ಐ ಡೋಂಟ್ ಮೈಂಡ್ ಪ್ಲೇಯಿಂಗ್ ಎ ಕ್ಯಾರೆಕ್ಟರ್, ಮೇ ಬಿ ಇಫ್ ಇಟ್ ಇಸ್ 2 minutes 3 minutes 5 minutes, ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಇಫ್ ಅಂಟಿಲ್ ಅನ್ಲೆಸ್ ಐ ಆಮ್ ಇಂಪ್ಯಾಕ್ಟಿಂಗ್ ದ ಸಿನಿಮಾ. ಈಗ ನಾನು ಈ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ಈ ಕ್ಯಾರೆಕ್ಟರ್ ನಾನು ಮಾಡೋದ್ರಿಂದ ಹೋಲ್ ಸಿನಿಮಾ ಫಿಗರೇ ಚೇಂಜ್ ಆಗ್ತಿದೆ, ಒಂದು ಕತೆ ಡ್ರೈವ್ ಚೇಂಜ್ ಆಗ್ತಿದೆ ಅಂದರೆ ಖಂಡಿತ ನಾನು ಅದು 2 ನಿಮಿಷ ಇದ್ದರೂ 3 ನಿಮಿಷ ಇದ್ದರೂ ನಾನು ಮಾಡಿಕೊಟ್ಬಿಡ್ತೀನಿ. ನನಗೆ ಅಷ್ಟು ಹುಚ್ಚಿದೆ ಸಿನಿಮಾ ಮೇಲೆ. ಇನ್ನು ಇಲ್ಲಿವರೆಗೆ ಬರೋಕ್ಕೆ ಸ್ಟ್ರಗಲ್ಸ್ ಇಟ್ಸ್ ಕಾಮನ್, ಅದು ಹೇಳ್ತಾ ಹೋದರೆ ವರ್ಷಗಟ್ಟಲೆ ಆಗುತ್ತೆ ಅದೆಲ್ಲ. ಬಟ್ ಐ ಎಂಜಾಯ್ಡ್ ದ ಪ್ರಾಸೆಸ್. ಒಂದು ಕೆಳಗಿಂದ ಮೇಲಕ್ಕೆ ಬರೋಕ್ಕೆ, ನಾಳೆ ನೀನು ಹೆಂಗಪ್ಪ ಇಷ್ಟು ದೂರ ಬಂದಿದೆಯಾ ಅಂದರೆ ನಾವು ಒಂದು ಸರಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ದಿಸ್ ಪ್ರಾಸೆಸ್ ಇಸ್ ಸೋ ಬ್ಯೂಟಿಫುಲ್. ಅಂದರೆ ಪೇನ್ಸ್ ಇದೆ, ಒಂದು ನೋವು ಅನಿಸುತ್ತೆ, ಒಂದೊಂದು ಸರಿ ಯಾರೋ ಏನೇನೋ ಮಾತಾಡ್ತಿರ್ತಾರೆ. ಬಟ್ ದ ವೇ ವಿ ಡ್ರೈವ್ ದಿಸ್ ಲೈಫ್, ಅಲ್ಲಿಂದ ಇಲ್ಲಿವರೆಗೆ ಹೆಂಗೆ ಬಂದಿದ್ದೀವಿ, ಅಪ್ಪ ಇಷ್ಟು ದೂರ ಬಂದುಬಿಟ್ಟಿದ್ದೀವಿ ನಾನು ಒಂದು ಸೈಮಾ ಅವಾರ್ಡ್ ತೊಗೊಂಡಿದ್ದೀನಿ, ಇಷ್ಟೊಂದು ಶಾರ್ಟ್ ಫಿಲಿಮ್ಸ್ ಮಾಡಿದ್ದೀನಿ. ಇಟ್ ಫೀಲ್ ಸೋ ಬ್ಯೂಟಿಫುಲ್. ಅಂದರೆ ಇಟ್ ಸ್ಕ್ರ್ಯಾಚ್
ಸ್ಕ್ರ್ಯಾಚಿಂದ ಏನು ಸಪೋರ್ಟ್ ಇಲ್ಲದೆ ಬಂದಿದ್ದೀವಿ, ಇಷ್ಟು ದೂರ ಬಂದಿದೆ. ಐ ಫೀಲ್ ಲೈಕ್ ವಿ ಅಚೀವ್ಡ್ ಸಮಥಿಂಗ್. ಅಂಟಿಲ್ ಅನ್ಲೆಸ್ ನಿನ್ನಲ್ಲಿ ಇಷ್ಟು ಒಂಚೂರು ಸ್ಕಿಲ್ ಇಲ್ಲ ಅಂದರೆ ನೀನು ಇಷ್ಟು ದೂರ ಬರಲ್ಲ. ನೀನು ಒಂಚೂರು ಆ್ಯಕ್ಟರ್ ಕ್ವಾಲಿಟೀಸ್ ನಿನ್ನಲ್ಲಿ ಇಲ್ಲ ಅಂದರೆ ನೀನು ಇಷ್ಟು ದೂರ ಬರಲ್ಲ. ಸೊ ಐ ಬಿಲೀವ್ ಯಸ್ ಐ ಆಮ್ ಅನ್ ಆ್ಯಕ್ಟರ್. ಐ ಸ್ಟಿಲ್ ಎಂಜಾಯ್. ಇದೇ ಥರ ಇದ್ರೂ ಇನ್ನೊಂದು 10 ವರ್ಷ 20 ವರ್ಷ ಇದ್ರೂ ಐ ಎಂಜಾಯ್. ಐ ನೆವರ್ ಲೀವ್ ದ ಸಿನಿಮಾ. ಫ್ಯಾಮಿಲಿ ಫ್ರೆಂಡ್ಸ್ನ ಬಿಟ್ಟು ಬೇರೆ ಯಾರಾದರೂ ಇಂಡಸ್ಟ್ರಿಲಿ ಇರೋರು ಯಾರಾದರೂ ಸಪೋರ್ಟ್ ಮಾಡಿದ್ಯಾ ಮಧ್ಯದಲ್ಲಿ ಸ್ಟ್ರಗ್ಲಿಂಗ್ ಟೈಮಲ್ಲಿ? ಎಲ್ಲ ಇಂಡಸ್ಟ್ರಿ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಇಂಡಸ್ಟ್ರಿನೇ ಬೇಸಿಕಲಿ ಹೈದ್ರಾಬಾದಲ್ಲಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಅಪ್ಕಮಿಂಗ್ ರೈಟರ್ಸು, ಅಪ್ಕಮಿಂಗ್ ಡೈರೆಕ್ಟರ್ಸು. ಸೊ ನಾನು ಒಂಚೂರು ಬರಿತಾ ಇರ್ತೀನಿ ಅವಾಗ ಸ್ಟೋರೀಸು, ಡೈಲಾಗ್ಸ್ ನಾನು ಬರಿತಾ ಇರ್ತೀನಿ. ಸೊ ಇಂಡಸ್ಟ್ರಿ ಅಂದರೆ ದಿಸ್ ಇಸ್ ವಾಟ್ ಮೈ ಫ್ಯಾಮಿಲಿ ಈಸ್. ಅಂದರೆ ಅಪ್ಪ ಅಮ್ಮಗೆ ಒಂಚೂರು ನೋವಿರುತ್ತೆ, ಏನಪ್ಪ ಇವನು ಜಾಬ್ ಎಲ್ಲ. ನಾನು ಅಮೆಝಾನಲ್ಲಿ ಜಾಬ್ ಬಿಟ್ಟಾಗ ನನ್ನ ಸ್ಯಾಲ್ರಿ 60,000 2019. ಸೊ ಅವ್ರಿಗೆಲ್ಲ ಇದೊಂದು ಕಾಮನ್ ಪ್ರಾಬ್ಲಮ್ಮು. ಈ ಕಡೆ ಇದನ್ನ ಅಡಿಕ್ಟಿವ್ ಆಗಿ ತೊಗೊಂಡು ಬಿಡೋಕ್ಕೂ ಆಗಲ್ಲ, ಆ ಕಡೆ ಮನೆ ಮ್ಯಾನೇಜ್ ಬಿಟ್ಬಿಡ್ತೀವಿ. ಬಿಟ್ಮೇಲೆ ಮತ್ತೆ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ. ದೆನ್ ಅಗೇನ್ ವಿ ಹ್ಯಾವ್ ಟು ಜಂಪ್ ಬ್ಯಾಕ್ ಫಾರ್ ದ ಸರ್ವೈವಲ್. ಮತ್ತೆ ಹೋಗಬೇಕು, ಮತ್ತೆ ಮಾಡಬೇಕು, ಮತ್ತೊಂದು 6 ತಿಂಗಳು ಮತ್ತೆ ಬಿಡಬೇಕು. ಇದೊಂದು ಪ್ರಾಸೆಸ್. ಹಂಗಾಗಿ ಎಲ್ಲ ಸಪೋರ್ಟ್ ಇದೆ ನನಗೆ. ಅಪ್ಪ ಅಮ್ಮ ಬೇಡ ಅಂತ ಹೇಳ್ತಾರೆ, ಬಟ್ ನಂದು ಎಲ್ಲಾದರೂ ವೀಡಿಯೋ, ನನ್ನ ಆ್ಯಕ್ಟಿಂಗ್ ಎಲ್ಲಾದರೂ ನೋಡಿದ್ರೆ ಅವ್ರು ಖುಷಿ ಪಡ್ತಾರೆ. ಅಪ್ಪ ನೀನು ಚೆನ್ನಾಗಿ ಮಾಡಿದ್ದಾನೆ. ಒಂದು ಸರಿ ನಾನು ಒಂದು ಏಜ್ಡ್ ಕ್ಯಾರೆಕ್ಟರ್ ಮಾಡಿದ್ದೆ ತೆಲುಗುನಲ್ಲಿ ಒಂದು ವೆಬ್ ಸೀರೀಸಲ್ಲಿ. ಅಪ್ಪ ನನ್ನ ಫೋಟೋ ನೋಡಿದ್ರು, ತಲೆಗೆಲ್ಲ ವೈಟ್ ಕಲರ್ ಒಂದು ಕನ್ನಡಿ ಇಟ್ಕೊಂಡಿದ್ದೆ. ಆ ಫೋಟೋ ಯಾರೋ ಕಳಿಸಿದ್ರು ಅಪ್ಪನಿಗೆ, ಒಂದು ಫ್ಯಾಮಿಲಿ ಗ್ರೂಪಲ್ಲಿ ಯಾರೋ ಕಳಿಸಿದ್ರೆ ನಮ್ಮಪ್ಪ ಹೇಳ್ತಿದ್ದು, ಏನೋ ಸೇಮ್ ನನಗೆ ಇದೆಯಾ, ನಾನು ನಿನ್ನ ಮಗ ನಿನ್ನಂಗೆ ಇರ್ತೀನಿ. ಸೊ ನಿನ್ನ ಥರ ಇರ್ತೀನಿ, ಬೇರೆ ಯಾರ ಥರ ಯಾಕೆ ಇರ್ತೀನಿ. ಬಟ್ ಐ ವಾಸ್ ರಿಪ್ಲಿಕೇಟಿಂಗ್ ಆ್ಯಸ್ ಇಟ್ ಈಸ್. ಲೈಕ್ ಆವಾಗ ನಮ್ಮಪ್ಪ ಹೆಂಗಿದ್ರು ನನ್ನ ಫೋಟೋನಲ್ಲಿ ನೋಡಿದ್ರೆ ಕನ್ಫ್ಯೂಸ್ ಆಗ್ತಿದ್ರು. ನಮ್ಮ ಅಣ್ಣವರು, ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಇರ್ತಾರೆ, ಅವ್ರು ನೋಡೋದು ಏನೋ ಸೇಮ್ ಆ್ಯಸ್ ಇಟ್ ಈಸ್ ಇದೆಯಾ, ಸೇಮ್ ಚಿಕ್ಕಪ್ಪಿದ್ದಂಗೆ ಇದೆಯಾ. ಇಟ್ಸ್ ಎ ಗಾಡ್ಸ್ ಗ್ರೇಸ್. ಆ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದು, ದೇ ವಿಲ್ ಎಂಜಾಯ್ ಸೀಯಿಂಗ್ ಮೀ. ಬಟ್ ಏನಂದರೆ ಮೇಲಕ್ಕೆ ಬೈತಾ ಇರ್ತಾರೆ. ಲೈಫು ಪರ್ಸನಲ್ ಲೈಫ್ ಅಂತ ನೋಡ್ತಾರೆ. ಓಕೆ, ಸಹನಾ ಅವ್ರ ವಿಷಯಕ್ಕೆ ಬರೋದಾದ್ರೆ ಸೇಮ್ ನಿಮಗೆ ಹೆಂಗೆ ಸ್ಟ್ರಗ್ಲಿಂಗ್ ಇತ್ತು? ಅದರಲ್ಲೂ ಎಸ್ಪೆಷಲಿ ಒಂದು ಲೇಡಿ ಆಗಿ ಈ ಇಂಡಸ್ಟ್ರಿಗೆ ಬಂದು ಸ್ವಲ್ಪ ಸ್ಟಾರ್ಟಿಂಗ್ ಅಂತೂ ತುಂಬ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಸೊ ಅದು ಹೆಂಗಿತ್ತು ಪ್ರೋಸೆಸ್? ಫಸ್ಟು ಪರ್ಸ್ನಲಿ ಅಂತಂದರೆ ಮನೆಯಿಂದ ಬೇಡ, ಯಾಕೆ ಬೇಕು ಅಂತ ಇತ್ತು. ಬಟ್ ಇವೆಂಚುಲಿ ಅವ್ರಿಗೂ ಅರ್ಥ ಆಯಿತು ನನಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಅಷ್ಟು ಪ್ಯಾಷನ್ ಇದೆ ಅಂದಾಗ ಆಯಿತು ಟ್ರೈ ಮಾಡು. ಎನಿವೇ ನಮ್ಮ ಸಿಬ್ಲಿಂಗ್ಸ್ ಅಕ್ಕ ತಮ್ಮ ತುಂಬ ಸಪೋರ್ಟಿವ್, ಪೇರೆಂಟ್ಸ್ ಎಲ್ಲ. ಸೊ ಅವರು ಮಾಡು, ಏನಾರ ನಾವು ಇರ್ತೀವಿ, ಇದ್ರೂ ಇರ್ತೀವಿ, ಎದ್ರೂ ಇರ್ತೀವಿ. ಸೊ ಡೋಂಟ್ ವರಿ, ಟ್ರೈ ಮಾಡು, ಅಷ್ಟು ಪ್ಯಾಷನೇಟ್ ಆಗಿದೆ ಅಂತ ಅರ್ಥ ಮಾಡಿಕೊಂಡು ಸಖತ್ ಸಪೋರ್ಟಿವ್. ಸೊ ಇಲ್ಲಿ ಇಂಡಸ್ಟ್ರಿಗೆ ಬಂದು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಂದರೆ ಜರ್ನಿ ಎಲ್ರಿಗೂ ಗೊತ್ತಿರೋ. ಸೊ ಈಸಿ. ನಾಟ್ ಎಟ್ ಆಲ್ ಈಸಿ. ಎಲ್ರಿಗೂ ಅದು ಗೊತ್ತಿರುತ್ತೆ. ತುಂಬ ದೊಡ್ಡ ವ್ಯಕ್ತಿಗಳು ಹೇಳ್ಕೊಂಡಿರ್ತಾರೆ ಅದು ಹೇಗಿರುತ್ತೆ ಅಂತ. ನಾವು ಇನ್ನೂ ಈಗ ಸ್ಟಾರ್ಟ್ ಮಾಡಿದ್ದೀವಿ, ಅಷ್ಟು ಸ್ಟ್ರಗಲ್ ನಾವು ನೋಡಿಲ್ದಿದ್ರು ಒಂದು ಸ್ವಲ್ಪ ಮಟ್ಟಿಗಾದರೂ ನೋಡಿದ್ದೀವಿ. ರಿಜೆಕ್ಷನ್ಸ್ ನೋಡಿರ್ತೀವಿ. ನೀವು ಹೇಳ್ದಂಗೆ ಹುಡುಗಿರು ಅಂತಂದರೆ ನಾವು ಎಲ್ಲ ಆಸ್ಪೆಕ್ಟ್ಸು ನೋಡಬೇಕಾಗತ್ತೆ. ಸೇಫ್ ಇದೆಯಾ, ಏನು ಇರ್ತಂಗೆ ಎಲ್ಲ ನೋಡಬೇಕು. ಸೊ ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಅದೆಲ್ಲ ನೋಡಿದಾಗ ಸ್ವಲ್ಪ ಸ್ಟ್ರಗಲಿಂಗೇ ಇತ್ತು. ಬಟ್ ಎಲ್ಲ ರಿಜೆಕ್ಷನ್ಸಲ್ಲೂ ನಾವೊಂದು ಕಲ್ತಿರ್ತೀವಿ. ಏನಕ್ಕೆ ರಿಜೆಕ್ಟ್ ಮಾಡಿದ್ರು, ಓಕೆ ಇದ್ರಲ್ಲಿ ಫೈನ್ ಟ್ಯೂನ್ ಆಗೋಣ, ಇದ್ರಲ್ಲಿ ಏನಕ್ಕೆ ರಿಜೆಕ್ಷನ್ ಆಯಿತು, ಓಕೆ ಈ ಆಸ್ಪೆಕ್ಟಲ್ಲಿ ಇನ್ನೂ ಸ್ವಲ್ಪ ಬೆಟರಾಗಿ ನಾವು ನಮ್ಮನ್ನೇ ರೆಪ್ರೆಸೆಂಟ್ ಮಾಡೋಣ. ಈ ಥರ ಎಲ್ಲ ಕಲಿತು ಐ ಥಿಂಕ್ ಹಾಗೆ ಎವಾಲ್ವ್ ಆಗೋದು. ಓಕೆ.